ಐಪಿಎಸ್ ಪಿಂಚಣಿದಾರರ 95ನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಮೈಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಎಂದಿನಂತೆ ಸದಸ್ಯರು ಮಾಸಿಕ ಸಭೆಗೆ ಆಗಮಿಸಿದ್ದರು. ಈ ಸಭೆಯಲ್ಲಿ ಚರ್ಚಿಸಿದ ಅಂಶಗಳೇನೆಂದರೆ, ದೇಶಾದ್ಯಂತ ಇರುವ ಐಪಿಎಸ್ ಪಿಂಚಣಿದಾರರು ತಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಳೆದ 7-8 ವರ್ಷಗಳಿಂದ ನಡೆಸಿದ ಹೋರಾಟಕ್ಕೆ ಯಾವುದೇ ಪ್ರತಿಫಲ ದೊರೆಯದೇ ಇರುವುದಕ್ಕೆ ಸದಸ್ಯರು ತಮ್ಮ ಬೇಸರ ವ್ಯಕ್ತಪಡಿಸಿದರು. ಪಾರ್ಲಿಮೆಂಟ್ ಚಳಿಗಾಲದ ಅಧಿವೇಶನ ಡಿಸೆಂಬರ್ 19, 2025ರವರೆಗೆ ಚಾಲ್ತಿಯಲ್ಲಿದ್ದು, ಈ ಅವಧಿಯಲ್ಲಾದರೂ ಸಂಸದರು ಇಪಿಎಸ್ ನಿವೃತ್ತರ ಪರ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕೆಂದು ಸಂಸದರಲ್ಲಿ ಮನವಿ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಯಿತು. ಇನ್ನು ದೇಶಾದ್ಯಂತ ಇರುವ ಹಲವಾರು ಉಚ್ಚ ನ್ಯಾಯಾಲಯಗಳು ಇಪಿಎಸ್ ನಿವೃತ್ತರ ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ತನ್ನ ತೀರ್ಪು ನೀಡಿ ದೋಷಪೂರಿತ ಟ್ರಸ್ಟ್ ರೂಲ್ಸ್ ಬದಿಗಿಟ್ಟು ಎಲ್ಲ ಇಪಿಎಸ್ ನಿವೃತ್ತರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಅಧಿಕ ಪಿಂಚಣಿ ನೀಡುವಂತೆ ಆದೇಶಿಸಿದ್ದು, ಇವೆಲ್ಲವೂ ಕೂಡ ಸಕಾರಾತ್ಮಕ ಬೆಳವಣಿಗೆಗಳಾಗಿರುತ್ತವೆ ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು. ಇಂದಿನ ಮಾಸಿಕ ಸಭೆಯನ್ನು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ, ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು, ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ರವರು ಎಲ್ಲ ಇಪಿಎಸ್ ನಿವೃತ್ತರನ್ನು ಸ್ವಾಗತಿಸಿದ್ದು, ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರು ಕಾನೂನಿಗೆ ಸಂಬಂಧಿಸಿದ ಎಲ್ಲ ಅಂಶಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಪ್ರಸ್ತಾಪಿಸಿ, ನಮ್ಮಲ್ಲಿ ಕಾಯುವ ತಾಳ್ಮೆಯಿದ್ದಲ್ಲಿ ನ್ಯಾಯಕ್ಕೆ ಇಂದಲ್ಲ ನಾಳೆ ಜಯ ಶತಸಿದ್ಧ ಎಂದಿರುತ್ತಾರೆ. ಬಿಎಂಟಿಸಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ರಂಗಭೂಮಿ ಕಲಾವಿದರೂ ಆಗಿರುವ ಶ್ರೀಮತಿ ಉಮಾಪಿರವರು ಇಂದಿನ ಮಾಸಿಕ ಸಭೆಗೆ ವಿಶೇಷ ಆಹ್ವಾನಿತರಾಗಿದ್ದು, ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರು ಇದುವರೆವಿಗೂ ನಡೆಸಿಕೊಂಡು ಬಂದಿರುವ ಸುದೀರ್ಘ ಪಿಂಚಣಿ ಹೋರಾಟದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ದು, ಈ ಆಂದೋಲನದಲ್ಲಿ ತಾನು ಈ ಹಿಂದೆಯೂ ಹಲವಾರು ಬಾರಿ ಭಾಗಿಯಾಗಿದ್ದು, ಈ ನಿಟ್ಟಿನಲ್ಲಿ ಹಾಲಿ ಸೇವೆಯಲ್ಲಿರುವ ಸಂಸ್ಥೆಯ ನೌಕರರನ್ನು ಒಗ್ಗೂಡಿಸಿ ನಮ್ಮಗಳ ಭವಿಷ್ಯದ ದೃಷ್ಟಿಯಿಂದ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದಾಗಿ ಸಭೆಗೆ ತಿಳಿಸಿದರು. ಸಂಘದ ಪದಾಧಿಕಾರಿಗಳಾದ ರುಕ್ಮೇಶ್, ಕೃಷ್ಣಮೂರ್ತಿ ಹಾಜರಿದ್ದು, ಅರ್ಥಪೂರ್ಣ ಚರ್ಚೆಯೊಂದಿಗೆ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಲಾಲ್ಬಾಗ್ ಆವರಣದಲ್ಲಿ ಪೆನ್ಷನ್ದಾರರ ಮಾಸಿಕ 95ನೇ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕೆಎಸ್ಆರ್ಟಿಸಿ, ಬಿಎಂಟಿಸಿ ನಿವೃತ್ತ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಹೋಗೊಟ್ಟು ನೀವೆಲ್ಲರೂ ಈ ದಿನ ಹಾಜರಾಗಿದ್ದರೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಹಾಗೂ ಬಿಎಂಟಿಸಿ, ಕೆಎಸ್ಆರ್ಟಿ ಪಿಂಚಣಿದಾರರಲ್ಲದೆ ಬೇರೆ ಬೇರೆ ವಿಭಾಗ, ಘಟಕ, ಕಾರ್ಯಾಗಾರ ಹಾಗೂ ಖಾಸಗಿ ಕಂಪನಿಗಳಲ್ಲಿ ನಿವೃತ್ತಿ ಹೊಂದಿರುವ ಪಿಂಚಣಿದಾರರು ಬಂದಿರುತ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ದಿನಾಂಕ 27/11/2025ರಂದು ಪಿಎಫ್ ಆವರಣದಲ್ಲಿ ಪಿಎಫ್ ಆಯುಕ್ತರು ಆಯೋಜಿಸಿದ್ದ ನಿಧಿ ಆಪ್ಕನಿಕೈ ಸಭೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು, ಆ ಸಭೆಯಲ್ಲಿ ಪ್ರತಿಭಟನೆ ಹಾಗೂ ಮನವಿ ಪತ್ರ 34ನೇ ಮನವಿ ಪತ್ರವನ್ನು ಸಲ್ಲಿಸಿ ಯಶಸ್ವಿಗೊಳಿಸಿರುತ್ತೀವಿ. ಆ ಪ್ರತಿಭಟನೆ ರಾಜ್ಯದ ಎಲ್ಲ ಪತ್ರಿಕೆಗಳು, ಮೀಡಿಯಾಗಳಲ್ಲೂ ಹಾಗೂ ದೇಶಾದ್ಯಂತ ಪ್ರಚಾರವಾಗಿ ಹೆಚ್ಚಿನ ಪ್ರಚಾರ ಸಿಕ್ಕಿರುತ್ತದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಯಾವ ಒಂದು ಔಷಧಿ ಮಾತ್ರೆಗೂ ಕೂಡ ಸಾಕಾಗ್ತಾ ಇಲ್ಲ. ಆದರೆ ಸರ್ಕಾರ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ನಾವು ಈಗಾಗಲೇ ಈ ಕೊಟ್ಟಿರ್ತಕ್ಕಂಥ ಮನವಿ ಪತ್ರ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ಎಲ್ಲ ಸರ್ಕಾರಕ್ಕೆ ಮುಟ್ಟುತ್ತೆ. ಯಾಕೆಂತಂದ್ರೆ ಆರ್ಟಿಐನಲ್ಲಿ ನಾವು ಈಗಾಗಲೇ ಅರ್ಜಿ ಹಾಕಿ ತಗೊಂಡಿದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ 34 ಮನವಿ ಪತ್ರಗಳು ಕೂಡ ಮಾನ್ಯ ಸಚಿವರಿಗೆ ಮನ್ಸುಖ್ ಮಾಂಡವೀಯ ಅವರಿಗೆ ತಲುಪಿದೆ. ಮನ್ಸುಖ್ ಮಾಂಡವೀಯ ಅವರು ಅದನ್ನೆಲ್ಲ ಓದಿದ್ದಾರೆ. ಇದನ್ನೆಲ್ಲ ವಾಸ್ತವ. ಇದೆಲ್ಲ ಗೊತ್ತಿದ್ರು ಕೂಡ ಅವ್ರೇನು ಮಾಡ್ತಾ ಇಲ್ಲ ಅಂತಂದ್ರೆ ಏನು ಉದ್ದೇಶ ಏನಿದೆ ಅವ್ರದ್ದು? ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಕೊಡಬೇಕು, ಎಲ್ರಿಗೂ ಬದುಕ ಹಕ್ಕಿದೆ, ಮೂಲಭೂತ ಹಕ್ಕಿದೆ. ಯಾರೂ ಕೂಡ ಹಸಿವಿನಿಂದ ಸಾಯಬಾರದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಅಂಶಗಳು ಇದೆಲ್ಲ ಗೊತ್ತಿದ್ರು ಸಹ ಇವ್ರು ಯಾಕೆ ಮಾಡ್ತಾ ಇಲ್ಲ? ಇದಕ್ಕೇನು ಕಾರಣ ಏನು? ಇವನ್ನೆಲ್ಲ ನಾವು ಪ್ರಶ್ನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ, ನಮ್ಮ ಹೋರಾಟ ಇದು ನಿರಂತರವಾಗಿ ನಡೆಯುತ್ತೆ. ಯಾಕೆ ಅಂತಂದ್ರೆ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ಇವೆಲ್ಲ ವೇದಿಕೆಗಳು, ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಕ್ಕಂಥ ಮಾತುಗಳು, ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳು ಇವೆಲ್ಲವೂ ಕೂಡ ಅವಕಾಶ ಕೊಡುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಉಮಾ ಅವರು ಈಗ ಮಾತನಾಡ್ತಾರೆ. ಅದು ಮಾತಾಡಿದ ಮೇಲೆ ಕೆಲವಾರು ಅಂಶಗಳ ಬಗ್ಗೆ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಒಬ್ಬರು ಸಿಬ್ಬಂದಿಗಳಾಗಿ BMTC, KSRTC ನಮಗೆ ಮಾತೃ ಸಂಸ್ಥೆ
ದೊಡ್ಡವರು ಚಿಕ್ಕವರು KSRTC, ನಮ್ಮ ದೊಡ್ಡ ಮನೆ ನಾವು BMTC ಅವರು ಎಲ್ಲ ಒಂದೇನೆ, ಎಲ್ಲರೂ ಸಿಬ್ಬಂದಿಗಳು. ಇವತ್ತು ನೀವೇನು ಈ ಒಂದು EPS ನಮಗೆ ಪಿಂಚಣಿ ಬರಬೇಕು, ಈ ರೀತಿ ಬದಲಾವಣೆಗಳಾಗಬೇಕು ಅಂತ ಹೋರಾಟ ಮಾಡ್ತಿದ್ದೀರಾ, ಮುಂದೆ ನಮ್ಗದು ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ನಾವು ನಿಮ್ಮೊಳಗೆ ಇರೋರು, ನಾವು ಹೊರಗ್ನವ್ರೇನಲ್ಲ. ಯಾಕಂದ್ರೆ ನೀವು ಪೆನ್ಷನ್ ತಗೊಳ್ತೀರಾ, ನೆಕ್ಸ್ಟ್ ನಮಗೂ ಪೆನ್ಷನ್ಗೆ ನಾವು ಹೋಗೋರೆ. ಹಾಗಾಗಿ ನಾವುಗಳು ಸಹ ನಿಮ್ ಜೊತೆ ಭಾಗವಹಿಸಿದ್ರೆ ಈಗ ಏನು ನೀವೆಲ್ಲ ಹೋರಾಟ ಮಾಡಿದ್ರೆ ಅದರ ಫಲ ನೆಕ್ಸ್ಟ್ ನಾವು ಅದನ್ನ ಉಣ್ಬಹುದು. ಯಾಕಂದ್ರೆ ಇವತ್ತು ಹೋರಾಟ ಅಂದ ತಕ್ಷಣ ಏನ್ ಹೇಳ್ತಾರೆ, ಅವರು ರಿಟೈರ್ಡ್ ಆಗಿರೋರು ಏನೋ ಮಾತಾಡ್ಕೊತಾ ಇದಾರೆ ಅಂತ ಹೇಳ್ತಾರೆ. ನಾನು ನೆಕ್ಸ್ಟ್ ರಿಟೈರ್ಡ್ ಆಗೋಳೆ. ನನ್ನ ಜೊತೆ ಬರುವಂತ ನಮ್ಮ ಯೂತ್ಸ್ ಏನಿದ್ದಾರೆ, ಈ ನಮ್ಮ ಸಮುದಾಯದವರು ಏನಿದ್ದಾರೆ, ಅಥವಾ ನಮ್ಮ ಜನರೇಷನ್, ಅವರು ನಿಮ್ ಜೊತೆ ಕೈ ಜೋಡಿಸಿ ಎಲ್ಲರೂ ಸೇರಿ ಈ ಒಂದು ಹೋರಾಟ ಮಾಡಿದ್ರು. ಈಗ ಸರ್ ಹೇಳಿದ್ರು, ಈಗ ಆಲ್ರೆಡಿ ನಾವು ತೇಜಸ್ವಿ ಸೂರ್ಯ ಅವರಿಗೆ ಒಂದು ಮನವಿ ಕೊಡ್ತಾ ಇದೀವಿ. ಮೊನ್ನೆ ಒಂದು ಮಾತುಕತೆ ಆದಾಗ ಒಂದ್ ಸ್ವಲ್ಪ ಫಲಪ್ರದ ಆಯ್ತು ಅಂತ. ಇದು ಇಲ್ಲಿ 95ನೇ ಒಂದು ಸಭೆ ಅಂತ, ಮಾಸಿಕ ಸಭೆ ಅಂತ ಹೇಳಿದ್ರು. ಈ ಪ್ರಕೃತಿನೇ ನಮ್ಗೆ ಸಾಕ್ಷಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಹಳೆ ಬೇರು ಹೊಸ ಚಿಗುರು ಎಲ್ಲ ಸೇರಿ ಹೋಗ್ತಾ ಇದೆ. ಇದೊಂದು ಪ್ರಕೃತಿ, ಹಳೆದೆಲ್ಲ ಹಾಗೆ ಹೋಗ್ತಾ ಇರುತ್ತೆ, ಹೊಸದೆಲ್ಲ ಸೇರ್ತಾ ಇರುತ್ತೆ. ಸೊ ನೀವುಗಳು ಅವತ್ತಿಂದ ತುಂಬಾ ಕಷ್ಟಪಟ್ಟಿದ್ದೀರಾ ಒಂದು ಪೆನ್ಷನ್ ಎಲ್ಲ ಬದಲಾವಣೆ ಆಗ್ಬೇಕು ಅಂತ. ಅದು ನಮಗೂ ಉಪಯೋಗ ಆಗುತ್ತೆ. ಆ ಪೆನ್ಷನ್ಗಳಲ್ಲಿ ನಾವು ಸಹ ಭಾಗವಹಿಸಿ, ಈಗ ನಾನು ಆಲ್ರೆಡಿ ನಿಮ್ ಜೊತೆ ಒಂದು 2-3ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸರ್ ಜೊತೆ ಮಾತಾಡುವಾಗ ಸರ್ ಎಲ್ಲ ವಿಷಯ ನನಗೆ ತಿಳಿಸಿದ್ರು, ಈ ತರ ನಮ್ದು ಮಾತುಕತೆ ಅಂತ. ಅದ್ರಲ್ಲಿ ನಮ್ದು ಒಂದು ಪಾಲಿದೆ. ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ನಮ್ ಜೊತೆ ಇರುವಂತ ಎಲ್ಲ ಗೆಳೆಯರು ಏನಿದ್ದಾರೆ, ನಮ್ಮ ಸಿಬ್ಬಂದಿಗಳು, ನಮ್ಮ ಸಹೋದ್ಯೋಗಿಗಳು, ಅವ್ರನ್ನೂ ನಾವು ಸೇರಿಸ್ಕೊಂಡು ನಿಮ್ ಜೊತೆ ನಾವು ಕರ್ಕೊಂಡು ಬರ್ತೀವಿ.